ನಮಸ್ಕಾರ. ಗ್ರೀಕ್ ನಾಟಕಗಳ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ಹಾಗೂ ಮೈ ಜುಮ್ಮನಿಸುವ ಈಡಿಪಸ್ ಕಥೆಯ ಈ ವಿವರಣೆಗೆ ಸ್ವಾಗತ. ಸಾವಿರಾರು ವರ್ಷಗಳಿಂದ ಜನರನ್ನು ಕಾಡುತ್ತಿರುವ ಭವಿಷ್ಯವಾಣಿ ಮತ್ತು ಅನಿವಾರ್ಯ ವಿನಾಶದ ಕಥೆಯಿದು. ತಡಮಾಡೋದ್ಬೇಡ, ನೇರವಾಗಿ ಕಥೆಯ ಒಳಗೆ ಹೋಗೋಣ ಬನ್ನಿ. ಕಥೆ ಶುರು ಮಾಡುವ ಮುನ್ನ ಒಂದು ಆಳವಾದ ಪ್ರಶ್ನೆ. ಒಬ್ಬ ಮನುಷ್ಯ ದೇವತೆಗಳು ಬರೆದ ಭವಿಷ್ಯವಾಣಿಯಿಂದ ಎಂದಾದರೂ ನಿಜವಾಗಿಯೂ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಈ ಒಂದು ಪ್ರಶ್ನೆಯೇ ಇಡೀ ಕಥೆಯ ಜೀವಾಳ. ಇದು ಕಥೆಯಲ್ಲಿ ಒಂದು ರೀತಿಯ ಭೀಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಏನಾಗುತ್ತೆ ಅಂತ ನೋಡೋಣ. ಕಥೆ ಪ್ರಾಚೀನ ಕಾಲದ ಥೀಬ್ಸ್ ಎಂಬ ಸುಂದರವಾದ ರಾಜ್ಯದಲ್ಲಿ ಆರಂಭವಾಗುತ್ತದೆ. ಈ ಥೀಬ್ಸ್ ನಗರವನ್ನು ರಾಜ ಲಯಸ್ ಮತ್ತು ಆತನ ಪತ್ನಿ ರಾಣಿ ಜುಕಾಸ್ಟಾ ಆಳುತ್ತಿರುತ್ತಾರೆ. ಎಲ್ಲವೂ ಚೆನ್ನಾಗೇ ಸಾಗುತ್ತಿದೆ ಅನ್ನುವಾಗ ಅಪೋಲೋ ದೇವತೆಯಿಂದ ರಾಜ ಲಯಸ್ಸಿಗೆ ಒಂದು ಭಯಾನಕ ಭವಿಷ್ಯವಾಣಿ ಕೇಳಿಬರುತ್ತದೆ. ಎಂಥವರ ಬೆನ್ನುಹುರಿಯಲ್ಲಿ ನಡುಕ ಹುಟ್ಟಿಸುವ ವಾಕ್ಯ ಗೊತ್ತಾದು? ನಿನಗೆ ಹುಟ್ಟುವ ಮಗನೇ ನಿನ್ನನ್ನು ಕೊಂದು ನಿನ್ನ ಹೆಂಡ್ತಿಯನ್ನೇ ಮದುವೆ ಆಗುತ್ತಾನೆ ಅಂತ. ಇದು ಬರೀ ಒಂದು ವಾಕ್ಯ ಅಲ್ಲ, ಮುಂದಿನ ಎಲ್ಲ ದುರಂತಗಳಿಗೂ ಇದೇ ಅಡಿಪಾಯ. ಈಗ ಯೋಚನೆ ಮಾಡಿ, ಯಾವ ತಂದೆಗೆ ತಾನೇ ಈ ಮಾತು ಕೇಳಿ ಸುಮ್ಮನಿರಲು ಸಾಧ್ಯ? ಭವಿಷ್ಯವಾಣಿಯನ್ನು ಕೇಳಿ ಬೆಚ್ಚಿಬಿದ್ದ ರಾಜ ಲಯಸ್ ಹೇಗಾದ್ರೂ ಮಾಡಿ ತನ್ನ ವಿಧಿಯನ್ನು ಬದಲಿಸಲೇಬೇಕು ಅಂತ ಒಂದು ಕ್ರೂರವಾದ ನಿರ್ಧಾರಕ್ಕೆ ಬರ್ತಾನೆ. ಮಗು ಹುಟ್ಟಿದ ಕೂಡ್ಲೇ ಅದರ 2 ಪಾದಗಳನ್ನು ಸೇರಿಸಿ ಪಿನ್ನಿನಿಂದ ಚುಚ್ಚಿ ಆ ನವಜಾತ ಶಿಶುವನ್ನು ಒಂದು ಬೆಟ್ಟದ ಮೇಲೆ ಸಾಯಲು ಬಿಟ್ಟು ಬರುವಂತೆ ತನ್ನ ಸೇವಕನಿಗೆ ಆಜ್ಞೆ ಮಾಡುತ್ತಾನೆ. ಇಲ್ಲಿ ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ವಿಷಯ ಅಂದರೆ ಆ ಮಗುವಿನ ಹೆಸರು. ಆ ಪುಟ್ಟ ಶಿಶುವಿನ ಪಾದಗಳಿಗೆ ಪಿಂಚುಚ್ಚಿದ್ದರಿಂದ ಗಾಯವಾಗಿ ಪಾದಗಳು ಊದ್ಕೊಂಡಿರ್ತವೆ. ಗ್ರೀಕ್ ಭಾಷೆಯಲ್ಲಿ ಈಡಿಪಸ್ ಅಂದರೆ ಬಾತಪಾದದವನು ಅಂತ ಅರ್ಥ. ಹುಟ್ಟಿದ್ದಾಗ್ಲೇ ಆದ ಈ ಗಾಯ ಆತನ ಜನ್ಮದ ಕರಾಳ ಸತ್ಯವನ್ನು ಶಾಶ್ವತವಾಗಿ ನೆನಪಿಸುವ ಗುರುತಾಗಿ ಉಳಿಯುತ್ತದೆ. ಆದರೆ ಆ ಬೆಟ್ಟದ ಮೇಲೆ ಆ ಮಗು ಸಾಯುತ್ತಾ? ಖಂಡಿತ ಇಲ್ಲ. ಮುಂದೇನಾಯ್ತು ಗೊತ್ತಾ? ಆ ಮುಗ್ಧ ಮಗುವನ್ನು ಕೊಲ್ಲಲು ಆ ಸೇವಕನಿಗೆ ಮನಸ್ಸಾಗೋದಿಲ್ಲ. ಅದಕ್ಕೆ ಅವನು ಆ ಶಿಶುವನ್ನು ಅಲ್ಲಿ ಇದ್ದ ಒಬ್ಬ ಕುರುಬನ ಕೈಗೆ ಒಪ್ಪಿಸ್ತಾನೆ. ಆ ಕುರುಬ ಆ ಮಗುವನ್ನು ಕೋರಿಂತ್ ಎಂಬ ಮತ್ತೊಂದು ರಾಜ್ಯದ ಅರಮನೆಗೆ ತಂದು ಅಲ್ಲಿನ ರಾಜ ಪಲಿಬಸ್ ಮತ್ತು ರಾಣಿ ಮೆರೋಪ್ಗೆ ನೀಡ್ತಾನೆ. ಅವರಿಗೆ ಮಕ್ಕಳಿರ್ಲಿಲ್ಲ. ಹಾಗಾಗಿ ಈಡಿಪಸ್ ತನ್ನ ನಿಜವಾದ ತಂದೆತಾಯಿ ಯಾರು ಅಂತಲೇ ತಿಳಿಯದೆ ಕೋರಿಂತಿನ ರಾಜಕುಮಾರನಾಗಿ ಬಹಳ ಮುದ್ದಿನಿಂದ ಬೆಳೆಯುತ್ತಾನೆ. ಒಮ್ಮೆ ಈಡಿಪಸ್ನ ಪಯಣವನ್ನು ನೋಡೋಣ ಬನ್ನಿ. ಥೀಬ್ಸ್ನಲ್ಲಿ ಜನಿಸಿದ ಮಗು ಕೊರಿಂತ್ನಲ್ಲಿ ಬೆಳೆಯುತ್ತೆ. ಆದ್ರೆ ದೊಡ್ಡವನಾದ ಮೇಲೆ ತಾನೂ ರಾಜ ಪಾಲಿಬಸ್ನ ಸ್ವಂತ ಮಗನಲ್ಲ ಅನ್ನೋ ವದಂತಿ ಅವನ ಕಿವಿಗೆ ಬೀಳುತ್ತೆ. ಸತ್ಯ ತಿಳ್ಕೋಬೇಕು ಅಂತ ಆತ ಡೆಲ್ಫಿಯ ದೇವವಾಣಿಯ ಬಳಿ ಹೋಗ್ತಾನೆ. ಅಲ್ಲಿ ಆತನಿಗೆ ಅದೇ ಹಳೇ ಶಾಪ ಕೇಳಿಬರುತ್ತೆ, ತಂದೆಯನ್ನು ಕೊಂದು ತಾಯಿಯನ್ನ ಮದುವೆಯಾಗುವ ಶಾಪ. ಇದನ್ನ ಕೇಳಿ ಗಾಬರಿಗೊಂಡ ಆತ ಕೊರಿಂತ್ನಲ್ಲಿರುವ ತನ್ನ ತಂದೆ ತಾಯಿಯನ್ನು ಹೇಗಾದ್ರೂ ಮಾಡಿ ಉಳಿಸಬೇಕು ಅಂತ ಅಲ್ಲಿಂದ ಬಹುದೂರ ಓಡಿ ಹೋಗ್ತಾನೆ. ತಾನು ಓಡುತ್ತಿರುವುದು ಎಲ್ಲಿಗೆ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಹೀಗೆ ವಿಧಿಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಭಯದಿಂದ ಓಡುತ್ತಿರುವ ಈಡಿಪಸ್ಸಿನ ಮುಂದಿನ ಪಯಣ ನಿಜಕ್ಕೂ ರೋಚಕವಾಗಿದೆ. ತನ್ನ ಪಾಡಿಗೆ ತಾನು ವಿಧಿಯಿಂದ ದೂರ ಓಡ್ತಿದ್ದೀನಿ ಅನ್ಕೊಂಡವನು ತನಗೆ ಅರಿವಿಲ್ಲದೆಯೇ ಅದೇ ವಿಧಿಯ ಬಲೆಗೆ ಹೇಗೆ ಬಂದು ಬೀಳುತ್ತಾನೆ ನೋಡಿ. 3 ರಸ್ತೆಗಳು ಕೂಡುವ ಒಂದು ಜಾಗ. ಅಲ್ಲಿ ಈಡಿಪಸ್ನ ದಾರಿಗೆ ಒಂದು ರಥ ಅಡ್ಡಬರುತ್ತೆ. ಅಲ್ಲಿ ಶುರುವಾಗುವ ಮಾತಿನ ಚಕಮಕಿ ಒಂದು ದೊಡ್ಡ ಹಿಂಸಾತ್ಮಕ ಜಗಳಕ್ಕೆ ತಿರುಗುತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಈಡಿಪಸ್ ಆ ರಥದಲ್ಲಿದ್ದ ವೃದ್ಧ ವ್ಯಕ್ತಿಯನ್ನು ಕೊಲ್ಲುತ್ತಾನೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಆ ವೃದ್ಧ ಬೇರೆ ಯಾರೂ ಅಲ್ಲ, ಈಡಿಪಸ್ನ ನಿಜವಾದ ತಂದೆ ರಾಜ ಲಯಸ್. ತಾನು ಯಾರನ್ನು ಕೊಲ್ಬಾರ್ದು ಅಂತ ಊರ್ಬಿಟ್ಟು ಓಡಿ ಬಂದಿದ್ನೋ ಅವನೇ ಆತನ ಕೈಯಿಂದ ಹತನಾಗುತ್ತಾನೆ. ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸುವ ಈಡಿಪಸ್ ಥೀಬ್ಸ್ ನಗರದ ಬಾಗಿಲಿಗೆ ಬಂದು ತಲುಪುತ್ತಾನೆ. ಅಲ್ಲಿ ಸ್ಫಿಂಕ್ಸ್ ಅನ್ನೋ ಭೀಕರ ರಾಕ್ಷಸಿ ಇಡೀ ನಗರವನ್ನು ಕಾಯ್ತಿರುತ್ತಾಳೆ. ಅವಳಿಗೊಂದು ಷರ್ತಿರುತ್ತೆ. ಅವಳು ಕೇಳುವ ಒಗಟನ್ನು ಬಿಡಿಸಿದವರಿಗೆ ಮಾತ್ರ ನಗರದ ಒಳಗೆ ಪ್ರವೇಶ. ಆ ಒಗಟು ಹೀಗಿತ್ತು: ಬೆಳಿಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು ಮತ್ತು ಸಂಜೆ 3 ಕಾಲಿನಲ್ಲಿ ನಡೆಯುವ ಪ್ರಾಣಿ ಯಾವುದು? ಇದಕ್ಕೆ ಈಡಿಪಸ್ ತನ್ನ ಅದ್ಭುತ ಬುದ್ಧಿವಂತಿಕೆಯಿಂದ ಕ್ಷಣಾರ್ಥದಲ್ಲಿ ಉತ್ತರ ಕೊಡ್ತಾನೆ: ಮನುಷ್ಯ. ಹೌದು, ಮನುಷ್ಯ. ಬಾಲ್ಯದಲ್ಲಿ ಅಂಬೆಗಾಲಿಡುತ್ತಾನೆ, ಅಂದರೆ 4 ಕಾಲು. ಯೌವನದಲ್ಲಿ 2 ಕಾಲಿನಲ್ಲಿ ನಡೆಯುತ್ತಾನೆ ಮತ್ತು ಮುಪ್ಪಿನಲ್ಲಿ ಊರುಗೋಲಿನ ಸಹಾಯದಿಂದ 3 ಕಾಲಿನಲ್ಲಿ ನಡೆಯುತ್ತಾನೆ. ಈ ಕರಾರುವಕ್ಕಾದ ಉತ್ತರವನ್ನು ಕೇಳಿ ಸೋಲೊಪ್ಪಿಕೊಂಡ ಸ್ಫಿಂಕ್ಸ್ ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಳ್ಳುತ್ತಾಳೆ. ಈ ಬುದ್ಧಿವಂತಿಕೆಗೆ ಅವನಿಗೆ ಸಿಕ್ಕ ಬಹುಮಾನವಾದರೂ ಏನು? ಥೀಬ್ಸ್ ನಗರವನ್ನು ರಾಕ್ಷಸಿಯಿಂದ ಕಾಪಾಡಿದ ಈಡಿಪಸ್ನನ್ನು ಅಲ್ಲಿನ ಜನ ತಮ್ಮ ಹೊಸ ರಾಜನಾಗಿ ಕಿರೀಟ ತೊಡಿಸ್ತಾರೆ.
ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿದ್ದ ರಾಣಿ ಜೊಕಾಸ್ಟಾಳ ಜೊತೆ ಅವನ ಮದುವೆಯೂ ಆಗುತ್ತೆ. ವಿಧಿಯ ಕ್ರೂರ ಆಟ ಅಂದ್ರೆ ಇದೇ ಅಲ್ವಾ? ತನ್ನ ಬುದ್ಧಿವಂತಿಕೆಯಿಂದ ಗೆದ್ದೆ ಅಂತ ಬೀಗುತ್ತಿದ್ದ ಈಡಿಪಸ್ ತಾನು ತಪ್ಪಿಸಿಕೊಳ್ಳಲು ಒದ್ದಾಡುತ್ತಿದ್ದ ಅದೇ ಭವಿಷ್ಯವಾಣಿಯನ್ನು ಅಕ್ಷರಶಃ ಪೂರ್ಣಗೊಳಿಸುತ್ತಾನೆ. ಇಲ್ಲಿಂದ ಕತೆ ತನ್ನ ಅತ್ಯಂತ ಕರಾಳವಾದ ಮತ್ತು ಆತಂಕಕಾರಿ ಘಟ್ಟಕ್ಕೆ ತಿರುಗುತ್ತದೆ. ಕೆಲವು ವರ್ಷಗಳು ಉರುಳುತ್ತವೆ. ಥೀಬ್ಸ್ ನಗರಕ್ಕೆ ಪ್ಲೇಗ್ ಎಂಬ ಭೀಕರ ಸಾಂಕ್ರಾಮಿಕ ರೋಗ ಆವರಿಸುತ್ತೆ. ನಗರದ ತುಂಬ ಸಾವು, ನೋವು, ಆಕ್ರಂದನ ಮುಗಿಲ್ಮುಟ್ಟುತ್ತೆ. ಈ ರೋಗವನ್ನ ತಡೆಯೋದು ಹೇಗೆ ಅಂತ ಡೆಲ್ಫಿಯ ದೇವವಾಣಿಯನ್ನ ಕೇಳಿದಾಗ ಬರೋ ಉತ್ತರ ಬಹಳ ಕಠೋರವಾಗಿತ್ತು. ಏನೆಂದ್ರೆ, ಹಿಂದಿನ ರಾಜ ಲೈಯಸ್ನ ಕೊಲೆಗಾರ ಸಿಕ್ಕಿ ಅವನಿಗೆ ಶಿಕ್ಷೆ ಆಗೋವರೆಗೂ ಈ ಪ್ಲೇಗ್ ರೋಗ ವಾಸಿಯಾಗೋದಿಲ್ಲ ಅನ್ನೋದು. ತನ್ನ ಜನರನ್ನ ಕಾಪಾಡಲೇಬೇಕು ಅಂತ ಪಣತೊಟ್ಟ ಈಡಿಪಸ್ ಆ ಕೊಲೆಗಾರನ ಹುಡುಕಾಟಕ್ಕೆ ತೀವ್ರವಾದ ತನಿಖೆ ಆರಂಭಿಸ್ತಾನೆ. ತಾನು ಬೇಟೆಯಾಡುತ್ತಿರೋದು ತನ್ನನ್ನೇ ಅನ್ನೋ ಕಟು ಸತ್ಯ ಪಾಪ ಆತನಿಗೆ ಗೊತ್ತೇ ಇರೋದಿಲ್ಲ. ಈ ತನಿಖೆಯ ಪ್ರತಿಯೊಂದು ಹೆಜ್ಜೆಯೂ ನಮ್ಮ ಉಸಿರು ಬಿಗಿಹಿಡಿಯುವಂತೆ ಮಾಡುತ್ತೆ. ದೇವವಾಣಿಯ ಆದೇಶದ ಮೇರೆಗೆ ಕುರುಡು ಪ್ರವಾದಿ ಟೈರೀಸಿಯಾಸ್ನನ್ನು ಕರೆಸಲಾಗುತ್ತೆ. ಆತ ಸ್ವಲ್ಪವೂ ಅಂಜದೆ ನೀನೇ ಆ ಕೊಲೆಗಾರ ಅಂತ ಈಡಿಪಸ್ ಕಡೆಗೆ ನೇರವಾಗಿ ಬೆರಳು ಮಾಡುತ್ತಾನೆ. ಕೊನೆಗೆ ಎಷ್ಟೋ ವರ್ಷಗಳ ಹಿಂದೆ ಮಗುವನ್ನು ಕಾಡಿಗೆ ಒಯ್ದಿದ್ದ ಆ ಹಳೆಯ ಕುರುಬನನ್ನು ಕರೆತಂದು ವಿಚಾರಣೆ ನಡೆಸಿದಾಗ ಕೊಂದ ವೃದ್ಧನೇ ಲೈಯಸ್ ಮತ್ತು ಈಗ ಮದುವೆಯಾಗಿರುವವಳೇ ಹೆತ್ತ ತಾಯಿ ಜುಕಾಸ್ಟಾ ಎಂಬ ಭಯಾನಕ ಸತ್ಯ ಸಂಪೂರ್ಣವಾಗಿ ಬಯಲಾಗುತ್ತದೆ. ಇಂತಹ ಕರಾಳ ಸತ್ಯ ಹೊರಬಿದ್ದಾಗ ಮುಂದೇನಾಗಬಹುದು ಅಂತ ಊಹಿಸಲು ಸಾಧ್ಯವೇ? ಆ ನಂತರದ ಘಟನೆಗಳು ನಿಜಕ್ಕೂ ಅತ್ಯಂತ ಹೃದಯವಿದ್ರಾವಕ. ಈ ಸತ್ಯ ತಿಳಿದ ರಾಣಿ ಜೊಕಾಸ್ಟಾ ಆ ಭೀಕರ ಅವಮಾನವನ್ನು ತಾಳಲಾರದೆ ನೇಣು ಹಾಕಿಕೊಂಡು ಪ್ರಾಣ ಬಿಡುತ್ತಾಳೆ. ತನ್ನ ಜನ್ಮದ ರಹಸ್ಯ ತಿಳಿದು ಕಣ್ಣು ಮುಂದೆಯೇ ತಾಯಿಯ ಸಾವನ್ನು ಕಂಡ ಈಡಿಪಸ್ ಅಕ್ಷರಶಃ ಹುಚ್ಚನಾಗುತ್ತಾನೆ. ದುಃಖ ಉಮ್ಮಳಿಸಿ ಬಂದು ಜೊಕಾಸ್ಟಾಳ ಬಟ್ಟೆಯಲ್ಲಿದ್ದ ಚಿನ್ನದ ಪಿನ್ಗಳನ್ನು ಕಿತ್ತು ತನ್ನ ಕಣ್ಣುಗಳನ್ನೇ ಚುಚ್ಚಿಕೊಳ್ಳುತ್ತಾನೆ. ತನಗೆ ತಾನೇ ಶಾಶ್ವತ ಅಂಧಕಾರವನ್ನು ತಂದುಕೊಳ್ಳುತ್ತಾನೆ. ಕಣ್ಣುಗಳನ್ನು ಕಳೆದುಕೊಂಡ ಈಡಿಪಸ್ ತನ್ನದೇ ರಾಜ್ಯವಾದ ಥೀಬ್ಸ್ನಿಂದ ಹೊರಹಾಕಲ್ಪಡುತ್ತಾನೆ. ಕಥೆಯ ಅಂತ್ಯ ಬಹಳ ಕರುಣಾಜನಕವಾಗಿದೆ. ತನ್ನ ಪ್ರೀತಿಯ ಮಗಳು ಆಂಟಿಗೋನಿಯನ ಕೈಹಿಡಿದು ಒಬ್ಬ ಅನಾಥ ಅಲೆಮಾರಿಯಾಗಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಾನೆ. ಅಂತಿಮವಾಗಿ ಕೊಲೋನಸ್ ಎಂಬ ಸ್ಥಳದಲ್ಲಿ ಕೊನೆಯ ಆಶ್ರಯವನ್ನು ಪಡೆಯುತ್ತಾನೆ. ಈಗ ಕಥೆಯ ಆಚೆಗೆ ಬಂದು ಈ ವಿವರಣೆಯ ತಿರುಳನ್ನು ನೋಡೋಣ. ಇಲ್ಲಿರುವ ವಿಪರ್ಯಾಸ ಎಂಥವರನ್ನು ಚಿಂತೆಗೀಡು ಮಾಡುತ್ತೆ. ಒಂದೆಡೆ ಸ್ಪಿಂಕ್ಸ್ನ ಒಗಟನ್ನು ಸುಲಭವಾಗಿ ಬಿಡಿಸಿದ ಈಡಿಪಸ್ನ ಅದ್ಭುತ ಮಾನವ ಬುದ್ಧಿಮತ್ತೆ, ಮತ್ತೊಂದೆಡೆ ದೇವತೆಯ ಭವಿಷ್ಯವಾಣಿಯ ಎದುರು ಆ ಬುದ್ಧಿವಂತಿಕೆ ಹೇಗೆ ಮಣ್ಣು ಮುಕ್ಕುತ್ತದೆ ಎಂಬ ಕಟ್ಟು ವಾಸ್ತವ. ಇದೇ ಅರಿಸ್ಟಾಟಲ್ನಂತಹ ದಾರ್ಶನಿಕರನ್ನು ತುಂಬ ಕಾಡಿದ ವಿಷಯ. ಅರಿಸ್ಟಾಟಲ್ ಅವರ ಮಾತುಗಳು ಈ ಇಡೀ ಕಥೆಯ ಮೂಲ ಸಂದೇಶವನ್ನು ಅದ್ಭುತವಾಗಿ ಸಾರುತ್ತವೆ. ವಿಧಿ ಮನುಷ್ಯನ ಹತೋಟಿಯಲ್ಲಿಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿರಲಿ, ಅವನ ಉದ್ದೇಶಗಳು ಎಷ್ಟೇ ಒಳ್ಳೆಯದೇ ಆಗಿರಲಿ, ಪ್ರಕೃತಿ ಅಥವಾ ವಿಧಿಯ ಕೆಲವು ಶಕ್ತಿಗಳು ಕೇವಲ ಮನುಷ್ಯರ ಕೈಮೀರಿವೆ ಎಂಬುದನ್ನು ಈ ನಾಟಕ ನಮಗೆ ಪದೇ ಪದೇ ನೆನಪಿಸುತ್ತಲೇ ಇರುತ್ತದೆ. ಅಂತಿಮವಾಗಿ ಈ ಕಥೆ ನಮ್ಮನ್ನು ಒಂದು ಆಳವಾದ, ಉತ್ತರವಿಲ್ಲದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತದೆ. ವಿಧಿಯಿಂದ ತಪ್ಪಿಸಿಕೊಳ್ಳಲು ನಾವಿಡುವ ಪ್ರತಿಯೊಂದು ಹೆಜ್ಜೆಯೂ ಅದೇ ವಿಧಿಯನ್ನು ಮತ್ತಷ್ಟು ಹತ್ತಿರಕ್ಕೆ ತರುತ್ತದೆ. ಆದರೆ ಈ ಜೀವನದಲ್ಲಿ ಮನುಷ್ಯನ ಹತೋಟಿಯಲ್ಲಿ ನಿಜವಾಗಿಯೂ ಇರುವುದು ಎಷ್ಟು? ಈ ರೋಚಕ ಕಥೆಯ ವಿಶ್ಲೇಷಣೆ ನಿಮಗೆ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕಿದೆ ಅಂತ ಭಾವಿಸುತ್ತೇನೆ. ಇಂತಹದ್ದೇ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗೋಣ.